ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ತುಮಕೂರು ಜಿಲ್ಲಾ ವತಿಯಿಂದ ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಎಂದು ನಾಮಕರಣ ಮಾಡಿ ಉದ್ಘಾಟನೆ. ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿಟ್ಟಿರುವ ವಿಚಾರವಾಗಿ ಕಳೆದ ರಾತ್ರಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಬಿಜೆಪಿ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸಿ ಹೊಸ ನಾಮಕರಣ ಮಾಡಿರುವ ಹೆಸರನ್ನ ತೆರವು ಮಾಡಿರುವಂತೆ ಒತ್ತಾಯಿಸಿದರು. ಇದರ ಹಿನ್ನೆಲೆ ಇಂದು ಉದ್ಘಾಟನೆಗೆ ಸಜ್ಜಾಗಿದ್ದ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಕಳೆದ ಸೆಪ್ಟೆಂಬರ್ನಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ನನ್ನ ಹೆಸರಿಡಬೇಕೆಂದು ಕ್ರೀಡಾಪಟುಗಳೆಲ್ಲ ಸೇರಿ ರುಜು ಮಾಡಿಕೊಟ್ಟಿದ್ದಾರೆ. ಇದು ನನ್ನ ಗಮನದಲ್ಲಿರಲಿಲ್ಲ. ಇದು ಸೀಕ್ರೆಟ್ ಆಗಿ ಮಾಡಿಕೊಟ್ಟಿದ್ದಾರೆ. ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ಕಮಿಟ್ಮೆಂಟ್ ಇಲ್ಲದ ಕಾರಣ ಇಡಬಹುದು ಅಂತ ಸೂಚಿಸಿದ್ದಾರೆ. ಇನ್ನು ಅನುಮತಿ ಬರಬೇಕಾಗಿದೆ. ಇದರ ಮಧ್ಯದಲ್ಲಿ 16ರಿಂದ 22ನೇ ತಾರೀಕಿಗೆ ನಡೆಯುವ ಕರ್ನಾಟಕ ಕ್ರೀಡಾಕೂಟ ಇರುವುದರಿಂದ ಇಂದೇ ನಡೆಸಲು ತೀರ್ಮಾನಿಸಿದ್ದಾರೆ. ಕೆಲವು ಸ್ನೇಹಿತರು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ಹೆಸರಿಡಬಾರದು ಎಂದು ಪ್ರತಿಭಟನೆ ಮಾಡಿದ್ದಾರೆ ಎಂದು ಮಾಧ್ಯಮದಲ್ಲಿ ನೋಡಿದ್ದೆ. ನಾನು ಇಷ್ಟೇ ಇರ್ತೀನಿ. ನಾನು ಒಬ್ಬ ಈ ಜಿಲ್ಲೆಯ ಕ್ರೀಡಾಪಟು. ಜಿಲ್ಲೆಗೆ ಕ್ಷಮಿಸುತ್ತೇನೆ. ಕ್ಷಮಿಸುವಂತವನು ನಾನು. ನನ್ನ ಹೆಸರಿಡಿ ಎಂದು ಕೇಳಿರಲಿಲ್ಲ. ನನ್ನ ಮೇಲೆ ಪ್ರೀತಿಯಿಂದ ನನಗೆ ಗೌರವ ಸೂಚಿಸಬೇಕೆಂದು ಈ ರೀತಿ ಕಾರ್ಯಕ್ರಮ ನೀಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗೆ ಸಂಬಂಧಿಸಿದವರ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದಾರೆ. ನಾವು ಅದನ್ನ ವಿರೋಧ ಮಾಡಿಲ್ಲ, ಗೌರವ ಸಮರ್ಪಣೆ ಮಾಡಿದ್ದೇವೆ. ತಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಪರಮೇಶ್ವರ್ ಅವರ ಹೆಸರಿಟ್ಟ ಮಾತ್ರಕ್ಕೆ ಎಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಸರಿಯಲ್ಲ. ಒಬ್ಬ ಕ್ರೀಡಾಪಟುಗೆ ಕೊಟ್ಟಂತಹ ಸ್ಫೂರ್ತಿ ಮತ್ತು ಗೌರವ ಎಂದು ಭಾವಿಸ್ತೇನೆ. ರಾಜಕೀಯವಾಗಿ ನೋಡುವುದಾದ್ರೆ ನಾನೊಬ್ಬ ಕ್ರೀಡಾಪಟುವಾಗಿ ಕ್ರೀಡೆಯನ್ನ ರಾಜಕೀಯವಾಗಿ ನೋಡಬಾರ್ದು. ನೀವು ಕೂಡ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು ಅಂತ ನಾನು ಕೂಡ ವಿನಂತಿ ಮಾಡ್ಕೊಳ್ತೇನೆ. ನಂತರ ಮಹಾತ್ಮ ಗಾಂಧೀಜಿ ಹೆಸರನ್ನ ಬದಲಾವಣೆ ಮಾಡುತ್ತಾರೆಂದು ಟಿವಿ ಮಾಧ್ಯಮದಲ್ಲಿ ನೋಡಿದೆ. ಅದು ಅಪಪ್ರಚಾರ. ನೀವು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸುತ್ತೀರಾ ಎಂದು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದರೆ ನಾವು ಬದಲಾಯಿಸುತ್ತೇವೆ ಎಂದು ಎಲ್ಲೂ ಹೇಳಿಲ್ಲ. ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹೆಸರನ್ನ ಪರಮೇಶ್ವರ್ ಅಲ್ಲ, ಬೇರೆ ಯಾವುದೂ ಹೆಸರು ಇರುವುದಿಲ್ಲ, ಸಾಧ್ಯವಿಲ್ಲ. ಒಳಾಂಗಣ ಕ್ರೀಡಾಂಗಣಕ್ಕೆ ಹೆಸರಿಟ್ಟಿದ್ದಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ MG ಸ್ಟೇಡಿಯಂ ಹೆಸರನ್ನ ಬದಲಾವಣೆ ಮಾಡಲ್ಲ. ಒಂದು ಶೆಡ್ಡಿಗೆ ಪರಮೇಶ್ವರ್ ಅಂತ ಹೆಸರಿಟ್ರೆ ನೀವು ಸಹಿಸಲ್ಲ ಅಂದ್ರೆ ಇದು ಎಂತಹ ವಿಪರ್ಯಾಸ. ನಾನು ಒಬ್ಬ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟು. ಆದ್ದರಿಂದ ನನ್ನ ಹೆಸರಿಟ್ಟಿದ್ದಾರೆ. ಇದು ನಿಮ್ಮ ಕೈಲಿ ಸಹಿಸಲಾಗಲ್ಲ ಎಂದು ಪ್ರತಿಭಟನಾಕಾರರಿಗೆ ತಿರುಗೇಟು ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್. ಸತತ ಪರಿಶ್ರಮ ಇದೆ. ಪತ್ರವನ್ನು ಬರೆದಿದ್ರು. ಅದಾದ ಮೇಲೆ ಅವರುಗಳು ತೀರ್ಮಾನ ಮಾಡಿ ಅವರು ಒಬ್ಬ ಕ್ರೀಡಾಪಟು, ಪರಮೇಶ್ವರ್ ಒಬ್ಬ ಕ್ರೀಡಾಪಟು, ಈ ಜಿಲ್ಲೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರ ಹೆಸರನ್ನ ಈ ಒಂದು ಶೆಡ್ಗೆ ಹೆಸರಿಡಬೇಕು ಅಂತೇಳಿ ಅವರುಗಳು ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಅಲ್ಲರಿ, ಒಂದು ಶೆಡ್ಡಿಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ವಲ್ಲ ನೀವು? ಎಂತ ಜನವರ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು. ನಾನೊಬ್ಬ ಕ್ರೀಡಾಪಟು, ಹೆಮ್ಮೆಯಿಂದ ಹೇಳ್ತೇನೆ, ತುಮಕೂರನ್ನು ಪ್ರತಿನಿಧಿಸಿದ್ದೇನೆ. ಕಳೆದ ಸೆಪ್ಟೆಂಬರ್ ಕೆಲವು ನಮ್ಮ ಕ್ರೀಡಾಪಟುಗಳು ಈ ಒಂದು ಒಳಾಂಗಣ ಕ್ರೀಡಾಂಗಣ ಏನಿದೆ ಸಂಕೀರ್ಣ, ಅದಕ್ಕೆ ನನ್ನ ಹೆಸರಿಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಕ್ರೀಡಾಪಟುಗಳು ರುಜು ಮಾಡಿ ಸೈನ್ ಹಾಕಿ ಅವರು ಕೊಟ್ಟಿದ್ದಾರೆ. ಇದು ನನ್ನ ಗಮನದಲ್ಲೂ ಕೂಡ ಇರಲಿಲ್ಲ. ಸೀಕ್ರೆಟಿವ್ ಆಗಿ ಮಾಡಿದ್ದಾರೆ. ಆ ನಂತರ ಅವರೆಲ್ಲ ತೀರ್ಮಾನ ಮಾಡಿದ ಮೇಲೆ ಜಿಲ್ಲಾಡಳಿತದವರು ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಡೋದಕ್ಕೆ ಮುಂಚೆ ಸರ್ಕಾರಕ್ಕೆ ಬಂದಿದ್ದಾರೆ. ಸರ್ಕಾರದಲ್ಲಿ
ಎಲ್ಲ ಯಾವುದೇ ಹಣಕಾಸಿನ ಕಮಿಟ್ಮೆಂಟ್ ಇಲ್ಲ. ದರ್ ಇಸ್ ನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಸ್ ಫಾರ್ ಎಸ್ ದಟ್ ಇಸ್ ಕನ್ಸರ್ನ್. ಆದ್ರಿಂದ ಇಡ್ಬೋದು ಅನ್ನುವಂಥ ರೀತಿಯಲ್ಲಿ ಅವರು